ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಸಲ್ಲಿಸುತ್ತೇನೆ. ಕನ್ನಡ ನಾಡಿನಲ್ಲಿ ಪ್ರೇಮ ಕವಿ ಎಂದೇ ಪ್ರಸಿದ್ಧರಾದವರು ಕೆ.ಎಸ್. ನರಸಿಂಹಸ್ವಾಮಿ. ಕನ್ನಡವನ್ನು ಹೃದಯದಿಂದ ಪ್ರೀತಿಸುವವರಿಗೆ, ಗೌರವಿಸುವವರಿಗೆ ಇವರ ಮೈಸೂರು ಮಲ್ಲಿಗೆ ಕವಿತೆಗಳು ಅತ್ಯಂತ ಆಪ್ತವಾಗುತ್ತವೆ. ಇಂಥ ಅರ್ಥಪೂರ್ಣ ಕವಿತೆಗಳನ್ನು ಆಧರಿಸಿದ ನಾಟಕವನ್ನು ವಿನ್ಯಾಸಗೊಳಿಸಿ ನಿರ್ದೇಶನ ಮಾಡಿರುವವರು ಡಾಕ್ಟರ್ ಬಿ.ವಿ. ರಾಜಾರಾಮ್ ಅವರು. ಈ ನಾಟಕವನ್ನು ಕಲಾ ಗಂಗೋತ್ರಿ ರಂಗತಂಡವು ಇಲ್ಲಿಯವರೆಗೂ ಸುಮಾರು 379 ಪ್ರದರ್ಶನವನ್ನು ಕೊಟ್ಟು ಯಶಸ್ವಿಯಾಗಿದೆ. ಇಂದು 380ನೇ ವರ್ಷದ ಪ್ರದರ್ಶನ ಮತ್ತು ನಮ್ಮ ಕಾಲೇಜಿನಲ್ಲಿ ನಡೆಯುತ್ತಿರುವುದು ಸಂತೋಷದ ವಿಷಯ. ಮೈಸೂರು ಮಲ್ಲಿಗೆ ಪರಿಮಳ ನಿರಂತರವಾಗಿ ಹೊಮ್ಮುತ್ತಿರಲಿ ಎಂದು ಹಾರೈಸುತ್ತೇವೆ. ಧನ್ಯವಾದಗಳು. ಆಯೋಜನೆ ಮಾಡಿದ್ದಕ್ಕಾಗಿ ಸಿಸ್ಟರ್ ಅವರಿಗೆ ಮೈಸೂರು ಮಲ್ಲಿಗೆ ಪುಸ್ತಕವನ್ನು ಕೊಡ್ತಾ ಇದ್ದಾರೆ. ಅಲ್ವಾ? ಕನ್ನಡದ ವಿದ್ಯಾರ್ಥಿಗಳು ಎಲ್ಲರೂ ಬಂದು ಓದುವಂತಹ ಕಾಲೇಜು. ಇವತ್ತು ನಮ್ಮ ಮೌಂಟ್ ಕಾರ್ಮಲ್ ಕಾಲೇಜಿನ ಕನ್ನಡ ವಿಭಾಗದ ಸಹಯೋಗದಲ್ಲಿ ಕಲಾ ಗಂಗೋತ್ರಿ ರಂಗತಂಡ ನಿಮ್ಮ ಮುಂದೆ ನಾಡಿನ ಖ್ಯಾತ ಕವಿ ಕೆ.ಎಸ್. ನರಸಿಂಹಸ್ವಾಮಿ ಅವರ ಮೈಸೂರು ಮಲ್ಲಿಗೆ ಅನ್ನುವ ನಾಟಕವನ್ನು ಮಾಡ್ತಾ ಇದ್ದೇವೆ. ಸುಮಾರು ಒಂದು 30-40 ಕವನಗಳನ್ನು ಸೇರಿಸಿ ಒಂದು ನಾಟಕವನ್ನು ಜೋಡಿಸಿದ್ದೇವೆ. ಇದರಲ್ಲಿ ಅಲ್ಲಲ್ಲೇ ಹಾಡು, ಒಂದು ಸಣ್ಣ ನೃತ್ಯ, ಅಭಿನಯ ಎಲ್ಲ ಇರುತ್ತೆ. ಇಂಥ ಒಂದು ದೊಡ್ಡ ಸಭಾಂಗಣದಲ್ಲಿ ನಾವು ಮಾಡ್ತಾ ಇರುವಾಗ ನಟರು ಮಾತಾಡ್ತಾರೆ, ಮೈಕ್ ಇರುತ್ತೆ, ಆದ್ರೂ ನೀವು ಗಲಾಟೆ ಮಾಡಬಾರ್ದು. ಹೌದಾ? ರಿಸೀವ್ ಮಾಡ್ಕೋಬೇಕು. ವಾಟ್ ಎವರ್ ಈಸ್ ಕಮಿಂಗ್ ಫ್ರಮ್ ದಿ ಸ್ಟೇಜ್ ಯು ಹ್ಯಾವ್ ಟು ರಿಸೀವ್ ಇಟ್ ಅಂಡ್ ನೋ ಡಿಸ್ಟರ್ಬೆನ್ಸ್ ಫ್ರಮ್ ಆಡಿಯನ್ಸ್ ಟುವರ್ಡ್ಸ್ ದಿ ಸ್ಟೇಜ್. ಆದ್ರಿಂದ ತುಂಬಾ ಹಾಡು, ಮಾತು, ಅಭಿನಯ ಇರೋದ್ರಿಂದ ನೀವು ರಿಸೆಪ್ಟಿವ್ ಆಗಿರಬೇಕು. ಯು ಶುಡ್ ಬಿ ಏಬಲ್ ಟು ರಿಸೀವ್ ಇಟ್. ಈಗ ನಿಮ್ಮ ಮುಂದೆ ನಾವು ಕಲಾ ಗಂಗೋತ್ರಿ ತಂಡ ಮೈಸೂರು ಮಲ್ಲಿಗೆ ನಾಟಕವನ್ನು ಅಭಿನಯಿಸ್ತಾ ಇದ್ದೇವೆ. ಇದರ ಕವನಗಳನ್ನು ಹೇಕಿ ರೂಪಕವನ್ನು ಸಿದ್ಧ ಮಾಡಿಸಿಕೊಟ್ಟವರು ಮೊದಲಿಗೆ ಡಾಕ್ಟರ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರು, ರಂಗನಾಟಕವನ್ನು ರಚಿಸಿದವರು ರಾಜೇಂದ್ರ ಕಾರಂತು, ನಿರ್ದೇಶನ ಡಾಕ್ಟರ್ ಬಿ.ವಿ. ರಾಜಾರಾಮ್. ಈಗ ನಿಮ್ಮ ಮುಂದೆ ನಾಟಕ ಮೊಳೆಗಾರ ಚೆನ್ನಯ್ಯ ಬಾಗಿಲಿಗೆ ಬಂದಿರೆನು, ಒಳಗೆ ಬರಲಪ್ಪಣಿದುರೆ. ನವಿಲೂರ ಮನೆಯಿಂದ ನುಡಿಯೊಂದ ತಂದಿರೆನು, ನವಿಲೂರ ಮನೆಯಿಂದ ನುಡಿಯೊಂದ ತಂದಿರೆನು, ಬಳೆಯ ಕೊಡಿಸುವುದಿಲ್ಲ ನಿಮಗೆ. ಅಂದು ಮಂಗಳವಾರ ನವಿಲೂರ ಕೇರಿಯ ಓಲಗದ ಸದ್ದು ತುಂಬಿತ್ತು. ತಪ್ಪಲ್ಲ. ಈ ಟಿವಿಯವರು, ಸಿನಿಮಾದವರು ಎಲ್ಲ ಸೇರ್ಕೊಂಡು ನನಗೆ ಇದು ಆದ ವೇಷ ತೋರಿಸಿ ನನ್ನನ್ನು ಒಳ್ಳೆ ಯಕ್ಷಗಾನದ ಕಾಳಂಗಿ ಮಾಡಿದ್ರೆ ಮಾಡ್ತಾರೆ. ಆದ್ರೆ ಬಳಗಾರ ಇದ್ದದ್ದು ಹಿಂಗ. ನನ್ನ ಬಳೆಗಳ ಅಂದಾಜಿಂದಕ್ಕೆ ಯಾವುದೇ ಕೊರತೆ ಬರದೆ ಹೋದ್ರು ಬಳಗಾರನ ಹೊಟ್ಟೆ ಬಟ್ಟೆ ಸದಾ ಹಿಂಗೆ ಇತ್ತ ಅಲ್ಲ ಸ್ವಾಮಿ. ನಾವು 50 ವರ್ಷದಿಂದ ನಿಮ್ಮ ಮನೆ ಹೆಣ್ಮಕ್ಕಳನ್ನೆಲ್ಲ ನನ್ನ ಬಳೆಗಳಿಂದ ಒಳ್ಳೆ ಮಂಗಳ ಗೌರಿ ಇಟ್ಟಂಗೆ ಗರಗರ ಅಂತಿರ್ತೀವಿ. ದಣಿಯ ನದಿಲೆ ಸರಸ್ವತಿಯ ಸಿರಿನ ಬಿಲೆ, ತೆರೆದೆರಡು ಸಾವಿರದ 2 ಕಣ್ಣ, ತೆರೆದೆರಡು ಸಾವಿರದ 2 ಕಣ್ಣ. ಹಾಡಾಡುವ ನವಿಲೆ, ಹಾಡಾಡುವ ನವಿಲೆ, ಪಚ್ಚೆಗರಿಗಳ ನಡುವೆ ರತ್ನದೆರೆ ಇಟ್ಟ ಕಣ್ಣ, ಕಣ್ಣ. ಪಚ್ಚೆಗರಿಗಳ ನಡುವೆ ರತ್ನದೆರೆ ಇಟ್ಟ ಕಣ್ಣ, ಕಣ್ಣ. ತೋಟ ಸಿರಿವಂತನರು, ಹೂಬಳ್ಳಿಯರು, ನಾನು ಮಾತ್ರವೇ ಇಲ್ಲಿ ನನ್ನದಾಗಿಯನು. ತೋಟ ಸಿರಿವಂತನರು,
ನಡು ಹೂಬಳ್ಳಿಯರು ನಾನು ಮಾತ್ರವೇ ಇಲ್ಲಿ ನನ್ನದಾಗಿಯರು ಹಾಡಾಡುವ ನವಿಲೆ ಹಾಡಾಡುವ ನವಿಲೆ ಭೂಪನದ ನಡುವೆ ಕೇಳಿಸಿತು ಕೇಕೆ ನಾನಿನ್ನದಾಗುವೆನು ಬಾಬಗೆಯ ನವಿಲೆ ಬಾಬಗೆಯ ನವಿಲೆ ಬಹಳ ಚೆನ್ನಾಗಿ ಬಂದೀನಿ. ತಮಾಷೆ ಮಾಡ್ಬಿಡಿ. ನೀವು ಸಾನ್ಭೋಗ್ರಿಗೆ ಏನಾಗ್ಬೇಕು? ಸೀತಮ್ಮನವರು ನಿಮ್ಮ ಮುತ್ತಜ್ಜಿ ನಲ್ಲೂರಿಗೆಲ್ಲ ನೀನೆ ಬಂದು ಚೆಲುವೆ ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ. ಬೇಟೆಗಾರನ ಕಪ್ಪಾಗಿ ಕಪ್ಪಾಗಿ ಬೆಳೆದಿರುವ ಹುಟ್ಟು ಪಾರಿವಾಳದ ಕಂಗೆ ನೆರಳನಿರುವುದು ನಲ್ಲೂರಿಗೆಲ್ಲ ನೀನೆ ಬಂದು ಚೆಲುವೆ ಅದಕ್ಕೆ ನಮ್ಮಿಬ್ಬರಿಗೂ ನಾಳೆಯೇ ಮದುವೆ. ನಮಸ್ಕಾರ ಕಣ. ನಾನು ಬಳೆಗಾರ ಚೆನ್ನೈ. ಅಯ್ಯೋ ಈಗ ಯಾರಪ್ಪ ಗಾಜಿನ ಬಳೆ ಹಾಕೊಳ್ತಾರೆ? ಕೆಲಸ ಮಾಡ್ಬೇಕಾರೆಲ್ಲ ಬಟ್ಟಂತ ಒಡೆದೇ ಹೋಗುತ್ತೆ. ಏನಿದ್ರು ಮೆಟಲ್ಲು ಪ್ಲಾಸ್ಟಿಕ್ ಹಾಕೋಬಹುದು ಅಷ್ಟೇ. ಸೀತಮ್ಮನವರಿಗೆ ನಾನು ಬಳೆಗಳು ಒಂದು ಇಷ್ಟ ಆಗಿದೆ. ಬಣ್ಣ ಒಂದು ಬಿಟ್ರೆ ಬಾಳೆ ಗಿಂಡು. ನಾನಲ್ಲೇ ಯಾಕೆ ವೈದಿಕರು ಮನೇಲಿ ಊಟ ಯಾವಾಗ್ಲೂ ತಡ. ಅದಿರ್ಲಿ ಆ ಹೊಸ ಗಂಡು ನನ್ ಕೂದಲಿಗಿಂತ ಕಪ್ಪು. ಅವನ ಇದ್ದ ಅರ್ಧ ಗಂಟೆಲಿ 3 ಸಲ ಅವರೇ ಕಾಣಿಸ್ಬಿಟ್ಟು ಹಾಕ್ಸ್ಕೊಂಡು ಅಲ್ವೇ ಚೆನ್ನಾಗಿ ಮಾಡ್ಕೊಳ್ತಾನಂದ್ರೆ ಮದ್ವೆ ಆದ್ಮೇಲೆ ಹಾಡೆಲ್ಲ ಹೊಟ್ಟೆ ತುಂಬಿಸ್ತಾನೋ ಏನೋ. ಹಾಡ್ ಮನೆಯವ್ರಿಗೆ ರಸಿಕತೆ ಇರುತ್ತೆ, ಹಾಗೆ ಜೇಬು ಸದಾ ಖಾಲಿ ಇರುತ್ತೆ. ಹೋಗಿ ನೀನ್ ನೋಡಿಕೊಂಡೆ ಒಂದು ಹಾಡಿರ್ಲಿಲ್ವಾ? ಪ್ರಾಣಿ ತಲೆನೇ ಎತ್ತಲಿಲ್ಲ. ಗೋಡೆ ನೋಡ್ತಿದ್ನಾ? ಗೋಡೆ ನೋಡ್ತಿದ್ನೋ ತೊಲೆ ನೋಡ್ತಿದ್ನೋ ನನ್ನನ್ನಂತೂ ನೋಡ್ಲಿಲ್ಲ. ಆದ್ರೆ ಉಪ್ಪಿಟ್ಟು ಮಾತ್ರ ಹೋಗಿ ನೀವು ನೋಡಿ ನನ್ ಬಂದು ಹಾಡೆ ಬಿಟ್ಟಿದ್ದೋ ಏನೋ. ಹೋಗ್ಲಿ ನೀವ್ ಹೆಸರಾಗೇನಲ್ಲ ಮಾತು ಆಡ್ಲಿಲ್ಲ ಅಂತೀನಿ. ನೀರಿನಲ್ಲಿ ಬಿರಿದ ತಾವರೆಯಲ್ಲಿ ಕೆಂಪಾಗಿ ನಿನ್ನ ಹೆಸರು ಗುಡಿಯ ಗೋಪುರದಲ್ಲಿ ಮೆರೆವ ದೀಪಗಳಲ್ಲಿ ಬೆಳಕಾಗಿ ನಿನ್ನ ಹೆಸರು ಜೋಯಿಸರ ಹೊಲದೊಳಗೆ ಕುಣಿವ ಕೆಂಗರುವಿನ ಕಣ್ಣಲ್ಲಿ ನಿನ್ನ ಹೆಸರು ನೀನೇ ಬರು ಚೆಲುವೆ ಅದಕ್ಕೆ ನಾವಿಬ್ಬರಿಗೂ ನಾಳೆಯೇ ಬರು ಚೆಲುವೆ ಅದಕ್ಕೆ ನಾವಿಬ್ಬರಿಗೂ ನಾಳೆ ಮದುವೆ ನಾಳೆ ಮದುವೆ ನೋಡ್ರಪ್ಪ ಒಗ್ಗರು ಹಾಕಿ ಬೀದಿಯಾಗಿ ನಿಂತವನೆ ಬಸ್ ಸ್ಟ್ಯಾಂಡ್ ಆಗಿದ್ದೀನಿ ಅಂತ ಸುಳ್ಳು ಬೇರೆ ಹೇಳ್ತವ್ನೆ. ಈ ಸೆಲ್ ಫೋನ್ ಬಂದ್ಮೇಲೆ ಸುಳ್ಳು ಹೇಳೋದು ಜಾಸ್ತಿ ಆಗ್ಬಿಡ್ತಾರೆ. ಇಲ್ಲಂದ್ರಲ್ಲಿ ಕಟ್ ಅಂತ ಸುಳ್ಳು ಹೇಳ್ತಾರೆ. ಮತ್ತೆಂತ ಸೆಲ್ ಫೋನ್ ಸುಳ್ಳು ಫೋನು ಅಲ್ಲಿ. ಮೊಬೈಲಲ್ಲಿ ಇಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಮಾತಾಡ್ಬೋದು. ಇಲ್ಲಿಂದ ಅಮೆರಿಕಾಗೆ 3 ಸೆಕೆಂಡ್ ಮಾತಾಡ್ಬೋದು. ಹೌದಾ? ಹಾಗಾದ್ರೆ ನಮ್ ಕಾಲದಾಗೆ ಇಡೀ ಊರಿಗೆ ಕೇಳೋ ಒದರ್ಕೋಬೇಕಾಗೋ ಹಾಗೆ ನಾವು ಒದರ್ಕೋಬೇಕಾಗಿಲ್ಲ ಅಲ್ಲಿ. ಯಾರ ಬಂದಪ್ಪ ಅಲ್ಲಿ?